ನಮಸ್ಕಾರ ಕರ್ನಾಟಕ. ಜನರಾಡುವ ಮಾತು ಇದು ನಮ್ಮಿಂದಲ್ಲ, ಜನರಿಂದ 47ನೇ ಸಂಚಿಕೆಗೆ ತಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ಈ 47ನೇ ಸಂಚಿಕೆಯಲ್ಲಿ ಕಲಬುರಗಿ ನಗರದಲ್ಲಿ ಸದ್ಯ ಪ್ರಚಲಿತದಲ್ಲಿರ್ತಕ್ಕಂಥ ವಿಷಯದ ಬಗ್ಗೆ ಜನ ಏನು ಮಾತಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಬಯಸ್ತೇನೆ. ಸರ್ಕಾರ ಹೆಲ್ಮೆಟ್ ಕಡ್ಡಾಯ ಮಾಡೋದು ಸ್ವಾಗತಾರ್ಹ ಕೆಲಸ, ಭಾಳ ಒಳ್ಳೆಯ ಕೆಲಸ. ಜನರ ಪ್ರಾಣವನ್ನು ಉಳಿಸುವ ಸಲುವಾಗಿ, ಜನರಿಗೆ ಒಳ್ಳೆಯದಾಗಲಿ ಅಂತಕ್ಕಂಥ ಉದ್ದೇಶದಿಂದ ಹೆಲ್ಮೆಟ್ ಕಡ್ಡಾಯ ಆಗಲೇಬೇಕು. ಇದು ಜನನೂ ಕೂಡ ಬೇಕು ಅಂತಾರೆ. ಆದರೆ ಒಂದು ಪ್ರಶ್ನೆ ಎತ್ತಾ ಇದ್ದಾರೆ ಜನ, ಹೆಲ್ಮೆಟ್ ಕಡ್ಡಾಯ ಬೇಸಿಗೆ ಶುರು ಆಗುವುದರಲ್ಲಿ ಯಾಕೆ? ಮಾರ್ಚ್ ತಿಂಗಳಲ್ಲಿ ಕಡ್ಡಾಯ ಆಗುತ್ತೆ, ಮುಂದೆ 1 ತಿಂಗಳ 2 ತಿಂಗಳ ಬಹಳ ಭರ್ಜರಿಯಾಗಿ ದಂಡ ಹಾಕೋದು, ಹಿಡಿಯುವುದು, ಎಲ್ಲಿ ಬೇಕಲ್ಲಿ ಕೇಸ್ ಹಾಕೋದು, ಇದನ್ನೆಲ್ಲ ನಮ್ಮ ಆರಕ್ಷಕರು ಮಾಡ್ತಾರೆ. 2 ತಿಂಗಳ ಕಳೆದ ನಂತರ ಮಳೆಗಾಲ ಸಮೀಪಿಸುತ್ತಿದ್ದಂತೆ ಯಾಕೆ ಇದನ್ನು ಮಾಡೋದಿಲ್ಲ, ಯಾರು ಕ್ಯಾರೆ ಅನ್ನೋದಿಲ್ಲ, ಇದರಲ್ಲಿ ಏನಿದೆ ಅಂತಕ್ಕಂಥ ಮಾತು ಜನ ಕೇಳ್ತಾ ಇದ್ದಾರೆ. ಒಂದು ಅರ್ಥದಲ್ಲಿ ಜನ ಏನು ಕೇಳ್ತಾ ಇದ್ದಾರೆ, ಬೇಸಿಗೆ ಕಾಲದಲ್ಲಿ ಕಲಬುರಗಿ ನಗರ ಬಿಸಿಲು ನಾಡು ಅನಿಸಿಕೊಂಡಿರುವುದರಿಂದ ಬಿಸಿಲಿಗಾಗಿ ಜನ ಹೆಲ್ಮೆಟನ್ನು ಹಾಕದೆ ಬರುವ ಕಾಲ ಇದು. ಹಾಗಾಗಿ ಸರ್ಕಾರಕ್ಕೆ ಹಣ ಹೆಚ್ಚಿನದಾಗಿ ಸಂದಾಯ ಮಾಡಲು ಇದೇ ಸಮಯವನ್ನು ಆಯ್ಕೊಂಡುತ್ತೆ ಸರ್ಕಾರ. ಇದು ವರ್ಷದ 12 ತಿಂಗಳದ್ದು ಪ್ರಕ್ರಿಯೆ ನಡೆಯಲೇಬೇಕು ಅಂತಾರೆ ಜನ. ಯಾರು ಹೆಲ್ಮೆಟ್ ಧರಿಸೋದಿಲ್ಲ ದಂಡ ಹಾಕಲೇಬೇಕು, ಹೆಲ್ಮೆಟ್ ಎಲ್ಲರಿಗೂ ಬೇಕೇ ಬೇಕು. ಆದರೆ ಈ ನಾಟಕ ಯಾಕೆ? 2-3 ತಿಂಗಳಾದ ನಂತರ ಯಾರೂ ಕ್ಯಾರೆ ಅನ್ನೋದಿಲ್ಲ, ಹೆಲ್ಮೆಟ್ ಕೇಳೋದಿಲ್ಲ. ಹೀಗ್ಯಾಕೆ? ಇದು ಜನರಿಗೆ ನೋವುಂಟು ಮಾಡಿದೆ ಅಂತಕ್ಕಂಥ ಮಾತು ಕೂಡ ಹೇಳ್ತಾ ಇದ್ದಾರೆ. ಆದ್ದರಿಂದ ಸರ್ಕಾರವಾಗಲಿ ಸಂಬಂಧಿಸಿದ ಇಲಾಖೆಗಳಾಗಲಿ ಕಡ್ಡಾಯ ಮಾಡಿದ್ದನ್ನು ಕಡ್ಡಾಯವಾಗಿ ಪಾಲಿಸಲು ಜನ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಏನು ಕೇಳ್ತಾರೆ ಕಲಬುರಗಿ ಜನ, ಈ ಹೆಲ್ಮೆಟನ್ನು ಚೆಕ್ ಮಾಡುವಲ್ಲಿ 4-6 ಜನ ಪೊಲೀಸರ ತಂಡ ಇರುತ್ತೆ. ಆದರೆ ಕಲಬುರಗಿ ನಗರದಲ್ಲಿ ದಿನೇ ದಿನೇ ಟ್ರಾಫಿಕ್ ಹೆಚ್ಚಾಗ್ತಾ ಇದ್ದು, ಕೆಲವೊಂದು ಏರಿಯಾಗಳಲ್ಲಿ ಟ್ರಾಫಿಕ್ ಆಗಿ 2 ಗಂಟೆ ಕ್ಲಿಯರ್ ಆಗದೇ ಇದ್ದರೂ ಕೂಡ ಪೊಲೀಸರು ಕಾಣೋದಿಲ್ಲ. ಇದ್ಯಾವ ನ್ಯಾಯ ಸ್ವಾಮಿ ಅಂತ ಕೇಳ್ತಾ ಇದ್ದಾರೆ. ಆದ್ದರಿಂದ ಮಾನ್ಯ ಕಲಬುರಗಿಯ ಪೊಲೀಸ್ ಇನ್ನು ಆಯುಕ್ತರಿದ್ದಾರೆ, ಅವರಿಗೆ ಜನ ಏನು ಮನವಿ ಮಾಡ್ತಾ ಇದ್ದಾರೆ ಅಂದರೆ, ಎಲ್ಲೆಲ್ಲಿ ಟ್ರಾಫಿಕ್ ಆಗುತ್ತೆ, ಜಾಮ್ ಆಗುತ್ತೆ ತಮಗೆ ತಿಳಿದ ವಿಷಯ ಇರುತ್ತದೆ, ಅಲ್ಲಲ್ಲಿ ತಮ್ಮ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿ ಜನರಿಗೆ ಸರಳ ಟ್ರಾಫಿಕ್ಕನ್ನು ಒದಗಿಸಿ ಕೊಡ್ತೀರಿ ಅಂತಕ್ಕಂಥ ಮಾತನ್ನು ಕೂಡ ಜನ ವಿನಂತಿಸ್ಕೊಳ್ತಾರೆ. ಆದ್ದರಿಂದ ಈಗ ಏನಾಗ್ತಾ ಇದೆ, ಈ ಹೆಲ್ಮೆಟ್ ಬಗ್ಗೆ ಶಾಲಾ ಕಾಲೇಜುಗಳಿಗೆ ಹೋಗಿ ಸಂಬಂಧಿಸಿದ ಇಲಾಖೆಯವರು ಇದರ ಬಗ್ಗೆ ಅವರಿಗೆ ಅರಿವು ಮೂಡಿಸಬೇಕು. ಈಗ ವಿದ್ಯಾರ್ಥಿಗಳಿಗಾಗಲಿ ಮತ್ತು ಕಾಲೇಜುಗಳಲ್ಲಿ ಇರ್ತಕ್ಕಂಥ, ಡಿಗ್ರಿ ಕಾಲೇಜುಗಳಲ್ಲಿ ಇರ್ತಕ್ಕಂಥ, ಮೆಡಿಕಲ್ ಕಾಲೇಜುಗಳಲ್ಲಿ ಇರ್ತಕ್ಕಂಥವ್ರಿಗೆಲ್ಲರಿಗೂ ಕೂಡ ಅರಿವು ಮೂಡಿಸ್ತಕ್ಕಂಥ ಕೆಲಸ ಆಗಬೇಕು. ಡ್ರೈವಿಂಗ್ ಮಾಡೋದು ಹೇಗೆ, ಯಾವ್ಯಾವ ರೀತಿ ನಾವು ಡ್ರೈವ್ ಮಾಡಬೇಕು, ಹೆಲ್ಮೆಟ್ ಯಾಕೆ ಬಳಸಬೇಕು, ಹೆಲ್ಮೆಟ್ದಿಂದ ಏನು ಉಪಯೋಗ ಅಂತಕ್ಕಂಥದ್ದನ್ನು ಮಾಡುತ್ತಾ, ಸಭೆ ಸಮಾರಂಭಗಳು ನಡೀತಾವಲ್ಲ ಸಾರ್ವಜನಿಕವಾಗಿ, ಈಗ ಜಾತ್ರೆಗಳು ನಡೀತಾ ಇವೆ, ಯಾವುದೋ ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತಾರೆ, ಅಲ್ಲಿ 10,000 ಜನ, ಲಕ್ಷಾಂತರ ಜನರು ಕೂಡ ಸೇರ್ತಾರೆ. ಅಂತಲ್ಲಿಯೂ ಹೋಗಿ ಕೂಡ ಈ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಆದರೆ ಮಾತ್ರ ಈ ಒಂದು ವಿಷಯದಲ್ಲಿ ನಾವು ಗೆಲುವು ಸಾಧಿಸಬಹುದು. ಇನ್ನೊಂದು ಏನಂದರೆ, ಸರ್ಕಾರ ಸಾರ್ವಜನಿಕರ ಮೇಲೆ ದಂಡ ಮಾತ್ರ ಭಾಳ ಚೆನ್ನಾಗಿ ಹಾಕ್ತಾರೆ. ಅವರು ಕೊಡ್ತಕ್ಕಂಥ ಏನು ವ್ಯವಸ್ಥೆ ಇದೆ, ಏನು ಮೂಲಭೂತ ಸೌಕರ್ಯ ಇದೆ, ಕೊಟ್ಟಿದ್ದಾರೆಯೇ ಅಂತಕ್ಕಂಥ ಮಾತು ಕೂಡ ಜನ ಕೇಳ್ತಾ ಇದ್ದಾರೆ. ರಸ್ತೆಗಳು ಗುಂಡಿಗಳಿಂದ ತುಂಬಿ ಹೋಗಿವೆ. ಈಗ ಸಿಟಿಯಲ್ಲಿ ಡ್ರೈನ್ ಎಲ್ಲ ಮೇಲ್ಗಡೆ ಬಂದು ಹರಿತಾ ಇರ್ತದೆ, ಯಾರೂ ಕೇಳೋದಿಲ್ಲ. ಯಾರೋ ಮನೆ ಕಟ್ಟುವವರು ರಸ್ತೆ ಮೇಲೆಲ್ಲ ಕಡಿ, ಉಸುಕು, ಇಟ್ಟಂಗಿ ಹಾಕಿ ಬ್ಲಾಕ್ ಮಾಡಿರ್ತಾರೆ. ಒಂದಿಷ್ಟೇ ದಾರಿ ಇರ್ತದೆ, ಕಂಡು ಕಾಣದಂತೆ ಮಹಾನಗರ ಪಾಲಿಕೆಯವರು ಹೋಗ್ತಾರೆ. ಯಾರಾದರೂ ಒಬ್ಬರು ಅಲ್ಲಿ ತೊಂದರೆ ಆಗಿದೆ ಅಂತ ಅವ್ರಿಗೆ ಹೇಳಿದರೆ ಆ ಮಹಾನಗರ ಪಾಲಿಕೆಯವರು ಅರ್ಜಿ ಕೊಡು ಅಂತ ಹೇಳ್ತಾರೆ. ಇಂಥದ್ದು ಆಗಬಾರ್ದು. ಯಾಕಂದರೆ ಮನಿ ಎಲ್ಲ ನಿಯರೆಸ್ಟ್ ಇರ್ತಕ್ಕಂಥವ್ರು, ನೆರೆಮನೆಯವರು ಅರ್ಜಿ ಕೊಟ್ಟು ಅಲ್ಲಿ ಜಗಳ ಹಚ್ಚಿ ಮೋಜ ನೋಡ್ತಕ್ಕಂಥ ಕೆಲಸನೂ ಕೂಡ
ಈ ಕಲಬುರಗಿ ನಗರದಲ್ಲಿ ನಡೀತದೆ ಅಂತಕ್ಕಂಥ ಮಾತನ್ನು ಕೂಡ ಜನ ಹೇಳ್ತಾ ಇದ್ದಾರೆ. ಆದ್ದರಿಂದ ಹಾಗಾಗಬಾರ್ದು. ಯಾವುದೇ ಇಲಾಖೆ ಇರಲಿ, ನಿಖರವಾಗಿ ತಮ್ಮ ಕರ್ತವ್ಯವನ್ನು ಮಾಡಬೇಕು, ಮತ್ತೊಬ್ಬರಿಗೆ ಮೂಗು ತುರಿಸುವಂಥ ಕೆಲಸ ಮಾಡಬಾರ್ದು. ನೀವು ಇಲ್ಲಿ ಹೆಲ್ಮೆಟ್ ಕಡ್ಡಾಯ ಮಾಡಿರೋದಂತೂ ಸ್ವಾಗತಾರ್ಹ ಅಂತ ಜನ ಹೇಳ್ತಾ ಇದ್ದು, ಇದು 12 ತಿಂಗಳು ಇರಬೇಕು, 1 ತಿಂಗಳ 2 ತಿಂಗಳ ಮಾಡಬಾರ್ದು. ಜನರಿಗೆ ಒಳ್ಳೆಯದನ್ನು ಅಧಿಕಾರಿಗಳು ಮಾಡ್ತೀರಿ, ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತನ್ನು ಜನ ಹೇಳ್ತಾ ಇದ್ದಾರೆ. ಅದನ್ನೇ ನಾನು ಇನ್ನೊಮ್ಮೆ ಹೇಳಿ ಈ ಒಂದು ಕಡ್ಡಾಯದ ಕ್ರಮವನ್ನು ಸ್ವಾಗತಿಸುತ್ತಾ ಈ ಒಂದು ಜನರಾಡುವ ಮಾತು ಇದು ನಮ್ಮಿಂದಲ್ಲ, ಜನರಿಂದ 47ನೇ ಸಂಚಿಕೆಗೆ ನಾನು ವಿರಾಮ ಕೊಡುತ್ತೇನೆ. ನಮಸ್ಕಾರ.